ಶಿಕ್ಷಣದಿಂದ ಮಾತ್ರ ದೇಶ, ಸಮಾಜ, ಕುಟುಂಬ ಬದಲಾಗಲು ಸಾಧ್ಯ ಎಂದು ಶಾಸಕ ಎ ಮಂಜು ತಿಳಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಮಕ್ಕಳ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಸಹಯೋಗದಲ್ಲಿ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಗುರುವಾರ ನಡೆದ ಅರಕಲಗೂಡು ವಿದ್ಯಾಸಂಭ್ರಮ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಸ್ವಾತಂತ್ರ್ಯ ನಂತರದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಉನ್ನತ ಶಿಕ್ಷಣದತ್ತ ಹೆಚ್ಚಿನ ಒಲವು ತೋರಿದ್ದರ ಪರಿಣಾಮ ಪ್ರಾಥಮಿಕ ಶಿಕ್ಷಣಕ್ಕೆ ಸೌಲಭ್ಯಗಳಿಲ್ಲದೆ ಸೊರಗಿತ್ತು. ಅಡಿಪಾಯ ಗಟ್ಟಿಯಾಗಿರದಿದ್ದರೆ ಮೇಲಿನ ಹಂತ ಗುಣಮಟ್ಟದಿಂದ ಕೂಡಿರುವುದಿಲ್ಲ ಎಂಬ ಅರಿವಾದ ಬಳಿಕ ಪ್ರಾಥಮಿಕ ಶಿಕ್ಷಣದ ಗುಣಮಟ್ಟ ಸುಧಾರಿಸಲು ಹಲವು ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು ಉತ್ತಮ ಫಲಿತಾಂಶ ದಾಖಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ದಾಖಲಾಗಲಿ ಎಂದು ತಿಳಿಸಿದರು. ಅದೇನು ಆಗ್ತಾನೆ ಒಂದು ಬದಲಾವಣೆ ಇದು ಶುರುವಾಗಿದೆ. ಈ ಸ್ವತಂತ್ರ ಪೂರ್ವಕವಾಗಿ ಮೊದಲೇನಿತ್ತು ಅಂದರೆ ಸರ್ಕಾರಗಳು ಹೈಯರ್ ಎಜುಕೇಷನ್ಗೆ ಜಾಸ್ತಿ ಒತ್ತು ಕೊಟ್ಟರು, ನಾಟ್ ಲೋಯರ್ ಎಜುಕೇಷನ್ಗೆ ಕೊಟ್ಟಿರಲಿಲ್ಲ. ಹೈಯರ್ ಎಜುಕೇಷನ್ ಅಂದರೆ ಬರೀ ಯೂನಿವರ್ಸಿಟಿಗಳಲ್ಲೂ ಆ ಥರವಾದಂಥ ಡೆವಲಪ್ಮೆಂಟನ್ನು ಮಾಡ್ತಾ ಬಂತು. ಆಗ ಬೇಸಿಕ್ ಫೌಂಡೇಶನ್ಗೆ ಅಂದಿನ ಸರ್ಕಾರಗಳು ಮಕ್ಕಳ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಬಿಕೆ ಗಂಗಾಧರ್ ಮಾತನಾಡಿ, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ತರಗತಿಗಳಲ್ಲಿನ ಸಾಧಕ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಕಳೆದು ಹೋಗುತ್ತಿದ್ದಾರೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಕೌಶಲ್ಯ ಇಲ್ಲದಿದ್ದರೆ ಸಾಧನೆ ಸಾಧ್ಯವಿಲ್ಲ. ಕೇವಲ ಅಂಕಗಳಿಗಷ್ಟೇ ಗಮನ ನೀಡದೆ ನಿಮ್ಮ ಊರು, ಸಮಾಜ, ದೇಶಕ್ಕೆ ಉನ್ನತ ಕೊಡುಗೆ ನೀಡುವ ಚಿಂತನೆ ಬೆಳೆಸಿಕೊಳ್ಳುವ ಜೊತೆಗೆ ಕೆಲಸಕ್ಕಾಗಿ ಕೈಚಾಚದೆ ಕೆಲಸ ಕೊಡುವವರಾಗುವ ಪ್ರಯತ್ನ ನಡೆಸುವಂತೆ ಸಲಹೆ ನೀಡಿದರು. ಇರಲಿಲ್ಲ ಅವ್ರಿಗೆ ಲೆಟ್ಸ್ ಡೂ ಸಮಥಿಂಗ್ ವಾಟ್ ಯು ಡೂಯಿಂಗ್ ಫಾರ್ ಅನ್ ಅವರ್ಸ್ ತಾಲೂಕಿಗೆ ಮಾಡ್ತಾ ಇದ್ದೀರಾ, ನೀವು ಮಾಡಿ ಅಂತ ಅವತ್ತು ನಮಗೆ ಪ್ರೋತ್ಸಾಹ ಇದೀಗ ಅದೇ ಮಾತುಗಳನ್ನ ಆಡ್ತಾ ಕೂತಿದ್ವಿ. ಅವ್ರು ಅವತ್ತು 50 ವರ್ಷದಿಂದ ಇದ್ರೂ ಎಜುಕೇಶನ್ ಚೇಂಜ್ ಆಗಬೇಕು ಅಂತ ಅಂತಿದ್ದಾರೆ. ನಾನು ಅದಕ್ಕೆ ಎರಡನ್ನ ದನಿಗೂಡಿಸ್ತೀನಿ. ಈಗೇನಾಗಿದೆ, ಮೊದಲು ಸರ್ ಹೇಳಿದ್ರು ಫೇಲ್ ಆಗೋರು ಕಡಿಮೆ, ಹೌದು ಫೇಲ್ ಆಗೋರು ಜಾಸ್ತಿ, ಡಿಸ್ಟಿಂಕ್ಷನ್ ಬರೋರು ತುಂಬಾ ಕಡಿಮೆ ಇರ್ತಿದ್ರು. ಬಟ್ ಡಿಸ್ಟಿಂಕ್ಷನ್ ಬಂದವ್ರಿಗೆಲ್ಲರಿಗೂ ಒಂದು ವೃತ್ತಿ ಅಂತ ಸಿಗ್ತಾ ಇತ್ತು. ಕಾರಣ ಮೊದಲಿದ್ದು ಪಾಪ್ಯುಲೇಷನ್ ಇತ್ತು, ಅದ್ರ ತಕ್ಕನಾಗ ನಾವು ಅಡಾಪ್ಟ್ ಆಗ್ತಾ ಇದ್ವಿ. ಬಟ್ ಇವತ್ತಿನ ಜನರೇಷನ್ ಏನ್ ಜೆನ್ಸಿ ಅಂತ ನೀವು ಕರಿತೀರಾ, ದ ಮೋಸ್ಟ್ ಯಂಗ್ಸ್ಟರ್ಸ್ ಫಾರ್ ಸಿಟಿಂಗ್ ಇಯರ್ ನೆಕ್ಸ್ಟ್ ಕಮ್ ಅದರ್ 5 to 6 years ನೀವು ಫೀಲ್ಡ್ಗೆ ಬಂದ್ಬಿಡ್ತೀರಾ. ವಿಪರೀತ ಅನ್ಎಂಪ್ಲಾಯ್ಮೆಂಟ್ ಇದೆ ಬಟ್ ವಿಪರೀತ ಅನ್ಎಂಪ್ಲಾಯ್ಮೆಂಟ್. ಕಾರಣ ಪರ್ಸೆಂಟೇಜ್ ಇಲ್ಲ ಅಂತಲ್ಲ, ಪರ್ಸೆಂಟೇಜ್ ಒಂದೇ ಅಲ್ಟಿಮೇಟ್ ಅಲ್ಲ. ಸ್ಕಿಲ್ ಓರಿಯೆಂಟೆಡ್ ಇಲ್ಲ ಅಂದ್ರೆ ನೆವರ್ ಸರ್ವೈವ್. ನಿಮ್ಮನ್ನು ನೀವು ಸರ್ವೈವ್ ಆಗಕ್ಕೆ ಆಗೋದಿಲ್ಲ ಬಿಟ್ಟ, ನಿನ್ನನ್ನು ಈಸಿಯಾಗಿ ಸೋಲಿಸ್ತಾರೆ 40% ತೆಗೆದರ. ತಾಲೂಕಿನ 59 ಪ್ರೌಢಶಾಲೆಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದ ತಲಾ 2 ವಿದ್ಯಾರ್ಥಿಗಳು ಹಾಗೂ 100% ಫಲಿತಾಂಶ ದಾಖಲಿಸಿದ ಶಾಲೆಗಳ ಮುಖ್ಯ ಶಿಕ್ಷಕರನ್ನು ಗೌರವಿಸಲಾಯಿತು. ತಹಶೀಲ್ದಾರ್ ಕೆಸಿ ಸೌಮ್ಯ, ಬಿಆರ್ಸಿ ಬಾಲರಾಜ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ರಂಗಸ್ವಾಮಿ, ತಾಲೂಕು ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷ ಜಗದೀಶ್, ಮಕ್ಕಳ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ಆರ್ ಸುಬ್ಬರಾವ್, ಖಾಸಗಿ ಶಾಲೆಗಳ ಒಕ್ಕೂಟದ ಕಾರ್ಯದರ್ಶಿ ಸಾಕಿಬ್ ಉರ್ ರೆಹಮಾನ್ ಉಪಸ್ಥಿತರಿದ್ದರು.